ಏನಾರು ಹೇಳು. ಯಾಕೆ ಉದ್ದ ಮಾಡಿದೆ? ಇದೆ ನೋಡಿ, ಇದೆ ನಮ್ಮ ಅಪಾರ್ಟ್ಮೆಂಟು. ನಾಯಿ ಏನು ಬೇಕು ನಮಗೆ? ಅಮ್ಮ ನೋಡು ಅಮ್ಮ ಎದುರ್ಕೊಂಡ ಉನಾಗಿ ಆಗ್ಬಿಟ್ಟಿದೆ ಇವಾಗ. ಉನಾಗಿ ಫಸ್ಟ್ ಸ್ಪೆಕ್ಸ್ ತೆಗಿ ಅಜ್ಜಿ. ತೆಗಿಯಲ್ಲ, ನನ್ನ ತಲೆ ನೋವುತ್ತಿದೆ. ಸುಮ್ಮನೆ ಹೇಳ್ತೀಯ ಮಲ್ಕೊಬೇಕಂತ. ಏನೋ ಸ್ವಲ್ಪ ನಿದ್ದೆ ಮಾಡಬೇಕಾಗಿತ್ತ. ನನ್ನ ಕಷ್ಟ ನನಗೆ ಯಾರೂ ಅರ್ಥ ಮಾಡ್ಕೊಳ್ಳೋರೇ ಇಲ್ಲ. ನನಗೆ ನಾನೇ ಅರ್ಥ ಆಗ್ತಿಲ್ಲ. ಇಲ್ಲಿ ಮೋಸ್ಟ್ಲಿ ರಾತ್ರಿ ಸರಿಗೆ ಬರಲ್ಲ ಅನ್ಸುತ್ತೆ, ಬರೀ ಬೆಳಿಗ್ಗೆ ಹೊತ್ತು ಮಾತ್ರ. ಬರ್ತೆ ಕಣ. ಎಲ್ಲಿ ನೋಡ್ದೆ? ರಾತ್ರಿ ತೊಗೊಂಡೇ ಬಂದಿಲ್ಲ ನೀನು. ಸೊ ನಾನು ಇಟ್ಕೋತೀನಿ. ಸೊ ಇವಾಗ ತಿರ್ಗಾ ನೋಡು, ನಾನು ಚಿಕ್ಕದು ಮಾಡಬೇಕು. ಅದೇ ನಾನು ಚಿಕ್ಕದು. ಸೊ ಇವಾಗ ನಾನು ಇಂಡಿಯಾಗೆ ಹೋದ್ಮೇಲೆ ಹೆಂಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಸ್ವಲ್ಪ ಜನ ಇರೋ ಕಡೆ ಹೋಗ್ಬೇಕು, ಇವಾಗ ಅಭ್ಯಾಸ ಆಗತ್ತೆ. ನಾಳೆ ಮಾಲ್ಗೆ ಹೋದಾಗ ತಗೊಂಡೋಗೋಣ. ಸೊ ಇವಾಗ ನಾನು ದ್ವಾರಕಾಗೆ ಬಂದಿದ್ದೀನಿ ಸೆಟ್ ದೋಸೆ ತಿನ್ನೋಕ್ಕೆ. ಸೊ ದ್ವಾರಕಾಗೆ ನಾನು ಸ್ಕೂಲ್ ಹೋಗೋ ಟೈಮಿಂದನೂ ಬರ್ತಿದ್ದೆ ದ್ವಾರಕಾಗೆ ದೋಸೆ ತಿನ್ನೋಕ್ಕೆ. ಏನು ಮಾಡ್ತಿದ್ವಿ ಅಂದರೆ ಅಮ್ಮಂಗೆ ಅವತ್ತು ಲೇಟ್ ಆಯಿತು, ಎದ್ದೊಳೋದು ಲೇಟ್ ಆಯಿತು, ಅಥವಾ ನಂಗೆ ಏನಾದ್ರು ಬೇಗ ಹೋಗಬೇಕಿತ್ತು, ಅಷ್ಟರಲ್ಲಿ ಕುಕ್ ಮಾಡೋಕ್ಕಾಗಲ್ಲ ಅಂತಂದರೆ ಅಪ್ಪ ಹೋಗಿ ದ್ವಾರಕಾಯಿಂದ ಸೆಟ್ ದೋಸೆ ತಂದು ಹಾಕ್ಬಿಡೋರು. ಆ್ಯಂಡ್ ಅವತ್ತು ಇಡೀ ದಿವಸ ನಾನು ಅಯ್ಯೋ ಲಂಚ್ ಬ್ರೇಕ್ ಯಾವಾಗ ಬರುತ್ತೋ ದೋಸೆ ತಿನ್ಬೋದು ಅಂತ ಕಾಯ್ತಾ ಇರ್ತಾಯಿದ್ದೆ. ಇದು ದ್ವಾರಕಾ ಸೆಟ್ ದೋಸೆ ಆಲ್ಮೋಸ್ಟ್ ನಾನು ಚಿಕ್ಕ ಮಗು ಇದ್ದಾಗಿಂದ. ಇದು ಇನ್ನೊಂದು ಕಡೆ ಇತ್ತು, ಬುಲ್ ಟೆಂಪಲ್ ರೋಡಲ್ಲಿತ್ತು, ಇನ್ನೊಂದು ಚಿಕ್ಕ ಹೋಟೆಲ್ ಥರ ಇತ್ತು. ಅಲ್ಲಿದ್ದಾಗಿಂದನೂ ಬರ್ತಾಯಿದ್ವಿ ದ್ವಾರಕಾ ಹೋಟೆಲ್ಗೆ. ಸ್ವಲ್ಪ ದೂರ ಇಟ್ಕೊ. ಯಾಕೆ ಮತ್ತೆ ಕಾಣಿಸ್ಬೋದ? ನೀ ಇಲ್ಲಿ ಇಟ್ಕೊಂಡ್ರೆ ಅದೇ ಹಿಂಗೆ ಅದಕ್ಕೇನೆ ಅದು ಉದ್ದ ಮಾಡೋದು. ಬಿಡ ಉದ್ದ ಅಲ್ಲ ಬಿಡ ಆಯಿತಾ. ಹಂಗೆ ಬರ್ತಾಯಿದ್ವಿ. ಸೊ ನೆಕ್ಸ್ಟ್ ಇವಾಗ ನಾವು ಹೋಗೋದು UD ಉಪಹಾರ ದರ್ಶಿನಿಗೆ. ಉಪಹಾರ ದರ್ಶನ ಹೋಗೋ ಮುಂಚೆ ನಾವು ಕೂಲ್ ಕಾರ್ನರ್ಗೆ ಹೋಗಿ ಸೇವ್ ಪುರಿ ತಿನ್ಕೊಂಡು ಉಪಹಾರ ದರ್ಶನ ಬೆಳಗ್ಗೆ ಹೊತ್ತು ತೆಗ್ದಿರಲ್ಲ, ಈವ್ನಿಂಗ್ ಬರೋಣ. ಇವಾಗ ನಾವು ಉಪಹಾರ ದರ್ಶನಿಗೆ ಹೋಗೋಣ. ಉಪಹಾರ ದರ್ಶನಿಗೆ ಏನಕ್ಕೆ ಅಂತಂದರೆ, ಉಪಹಾರ ದರ್ಶನ ನಂಗೆ ಏನು ಫೇವ್ರೇಟ್ ಅಂದರೆ ಮಸಾಲೆ ದೋಸೆ ಮತ್ತು ಈವ್ನಿಂಗ್ ಟೈಮು ಬೋಂಡಾ ಸಿಗ್ತಾಯಿತ್ತು, ವೆಜಿಟೇಬಲ್ ಬೋಂಡಾ ಚಟ್ನಿ. ಓ ಮೈ ಗಾಡ್, ಒಂದು ಬೋಂಡಾ ಇಷ್ಟು ದೊಡ್ಡ ತಿರುಪತಿ ಲಡ್ಡು ಸೈಜ್ ಇರ್ತಾಯಿತ್ತು ಒಂದು ಬೋಂಡಾ. ಸೊ ಈವ್ನಿಂಗ್ ಟೈಮ್ ಉಪಹಾರ ದರ್ಶನಿಗೆ ಬಂತು. ಆರ್ಡ್ರ್ ಮಾಡಿ ಏನು ಬೇಕು? ಒಂದು ಮಸಾಲೆ ದೋಸೆ ಮತ್ತು ಒಂದು ವೆಜಿಟೇಬಲ್ ಬೋಂಡಾ, ಇವೆ ಬೆಳಗ್ಗೆ ಹೊತ್ತು ಬಂದಿರೋದು. ಒಂದು ಮಸಾಲೆ ದೋಸೆ, ಒಂದು ಇಲ್ಲೂ ಸೆಟ್ ದೋಸೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆಮೇಲೆ ಒಂದು ಖಾರ ಬಾತ್. ಮಸಾಲೆ ದೋಸೆ, ಕಾಫಿ ತೊಗೊಳ್ಳಿ ರಿಸೀಟ್. ಥ್ಯಾಂಕ್ ಯು. ತೊಗೊಳ್ಳಿ, ಅಲ್ಲಿ ಕೊಡಿ. ಕ್ಯೂಟ್ ಆಯಿತಾ. ಇಲ್ಲಿ ಬಂದರೆ ಇದು. ಆಮೇಲೆ ರೋಟಿಗರಲ್ಲೂ ತಿಂತಾಯಿದ್ವಿ. ರೋಟಿಗರ್ಗೆ ಅಂತ ಬಂದು ತಿಂತಾ ಇರಲಿಲ್ಲ, ಬಿಕಾಸ್ ಇಲ್ಲಿ ಬೇರೆದೆಲ್ಲ ಚೆನ್ನಾಗಿತ್ತು. ವಿದ್ಯಾರ್ಥಿ ಭವನ್, ನಂಗೆ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ವಿದ್ಯಾರ್ಥಿ ಭವನ್, ಬಿಕಾಸ್ ನನಗೆ UD ದೋಸೆ, ಈ ತಾಜಾ ತಿಂಡಿ ದೋಸೆ, ಈ ಥರ ತುಂಬ ಇಷ್ಟ ನನಗೆ. ವಿದ್ಯಾರ್ಥಿ ಭವನ್ ದೋಸೆ ನನಗೆ ಹೆಂಗನ್ಸುತ್ತೆ ಅಂತಂದರೆ, ನಮ್ಮ ಮನೆಯಿಂದ 10 ಮಿನಿಟ್ಸ್ಗೆ ಏರ್ಪೋರ್ಟ್ ಇದೆ. ಸೊ ಅವಾಗ ಒಂದು 5 ನಿಮಿಷಕ್ಕೆ ಒಂದೊಂದು ಫ್ಲೈಟ್ ಹೋಗ್ತಾನೆ ಇರುತ್ತೆ. ಸೊ ಆಮೇಲೆ ಇನ್ನೊಂದೇನೆಂದರೆ, ನನಗೆ ವಿದ್ಯಾರ್ಥಿ ಭವನ್ ಯಾಕೆ ಇಷ್ಟ ಇಲ್ಲ ಅಂತಂದರೆ, ಅದು ದೋಸೆ ತುಂಬ ತುಪ್ಪ ಆಗಿರ್ತಾರೆ, ಒಂದು ಸ್ವಲ್ಪ ಒಂಥರ ಹೆವಿ ಆಗಿಬಿಡತ್ತೆ. ಮತ್ತು ಇನ್ನೊಂದೇನೆಂದರೆ, ಒಂದು ಕಮ್ಮಿ ಅಲ್ಲಿ ಕ್ವಾಂಟಿಟಿ, ಎರಡು ತುಂಬ ಜಾಸ್ತಿ ಒಂಥರ ಆಗಿಬಿಡತ್ತೆ. ನನಗೆ ಅದು ಅರ್ಧಂಬರ್ಧ ಥರ ಆಗುತ್ತೆ. ಅಲ್ಲಿ ಬಿಟ್ಟರೆ ಖಾರ ಬಾತ್ ಚೆನ್ನಾಗಿರುತ್ತೆ, ಮಧುರ್ ವಡೆ ಅದೆಲ್ಲ ಅಮೇಝಿಂಗ್, ಅದೆಲ್ಲ ತಿಂತೀನಿ. ದೋಸೆನೂ ಲೈಕ್ ಫಾರ್ ದ ಹೈಪ್ ನಾನು ಹೋದಾಗೆಲ್ಲ ಒಂದು ಸರಿ ಅಪ್ಪ ಅಮ್ಮನ ಜೊತೆ ಹೋಗಿ ತಿನ್ಕೊಂಡು ಬರ್ತೀನಿ. ಐ ಡೋಂಟ್ ಬಿಕಾಸ್ ಐ ಡೋಂಟ್ ಮಿಸ್ ಇಟ್. ಫೋಮ್ ಆಗುತ್ತೆ. ಸೊಂಟ ಆಗಿರಲಿಲ್ಲ. ವಿದ್ಯಾರ್ಥಿ ಭವನ್ ದೋಸೆ ನಂಗೆ ಹಂಗೆ ಅನಿಸುತ್ತೆ. ಸೊ ಅದನ್ನು ಅಂದರೆ ನೋಡಿ, ಇನ್ನೊಂದು ಫ್ಲೈಟ್ ಹೋಗ್ತಾರೆ. ಬಟ್ ನನಗೆ ಒಂಥರ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ. ಅದಕ್ಕೆ ಸುಮ್ಮನೆ ಹೋಗ್ಬಿಟ್ಟು ಶಾಸ್ತ್ರಕ್ಕೆ ಅಂತ ಒಂದು ಸರಿ ಹೋಗಿ ತಿನ್ಕೊಂಡು ಬರ್ತೀವಿ. ನೆಕ್ಸ್ಟ್ ಬಂದು ಅಲ್ಲಿ ಹೋದಾಗ ಇನ್ನೊಂದು ಫೇಮಸ್ ರೆಸ್ಟೋರೆಂಟ್ ಯಾವುದು ಅಂತಂದರೆ, ಇವಾಗ ಕರೆಂಟ್ಲಿ ಇಲ್ಲ,
ಕೊಲ್ಲಾಪುರೀಸ್ ಅಂತ ಒಂದು ರೆಸ್ಟೋರೆಂಟ್ ಇತ್ತು, ಅದು ನಾನ್ ವೆಜ್ ರೆಸ್ಟೋರೆಂಟು. ಅದೂ ಅಷ್ಟೇ, ಅಲ್ಲೂ ಅಷ್ಟೇ ಬಿರಿಯಾನಿ ಕೈಮಾ ಬಾಲ್ಸ್ ತಿನ್ನೋಕೆ ಇಲ್ಲಿ ಬರ್ತಾಯಿದ್ವಿ. ಬಿಕಾಸ್ ನಮ್ಮ ಮನೇಲಿ ಕುಕ್ ಮಾಡಲ್ಲ. ಸೊ ಕೈಮಾ ಉಂಡೆ ತಿನ್ನೋಕೆ ಇಲ್ಲಿ ಬರ್ತಾಯಿದ್ವಿ. ಸಿಕ್ಕಾಬಡೆ ಚೆನ್ನಾಗಿರುತ್ತೆ ಇದು. ಮತ್ತು ಪ್ರಶಾಂತ್ ಇನ್ನೂ ಇದೆ. ಪ್ರಶಾಂತ್ ನಾನು ಬಂದು ತಿಂತಾ ಇರಲಿಲ್ಲ, ನಾನು ಮನೆಗೆ ಆರ್ಡ್ರ್ ಮಾಡ್ಕೊತಾ ಇದ್ದೆ. ಇದು ಕೊಲ್ಲಾಪುರೀಸಕ್ಕೆ ಫ್ಯಾಮಿಲಿ ಕ್ರೌಡೂ ಬರ್ತೈತೆ. ಇವನು ಇಟ್ಸ್ ಅ ವೆರಿ ಸ್ಮಾಲ್ ರೆಸ್ಟೋರೆಂಟ್. ವಿ ಯೂಸ್ ಟು ಗೆಟ್ ಅದೇ ಫ್ಯಾಮಿಲಿ ಕ್ರೌಡ್ ಬರ್ತಾಯಿತ್ತು. ಸೊ ವಿ ಯೂಸ್ ಟು ಆಲ್ವೇಸ್ ಕಮ್ ಹ್ಯೂರ್. ಇವಾಗ ಅದು ಚಾಮರಾಜಪೇಟೆಗೆ ಶಿಫ್ಟ್ ಮಾಡಿಬಿಟ್ಟಿದಾರಂತೆ. ಸೊ ಅದೊಂದು ಐಕಾನಿಕ್ಕು. ಇಲ್ಲಿ ಐಸ್ ಥಂಡರ್ಗೆ ನಾವು ಚಿಕ್ಕವರಿದ್ದಾಗ ಬರ್ತಾಯಿದ್ವಿ, ಇವಾಗ ಬರಲ್ಲ. ಲೈಕ್ ದೊಡ್ಡವ್ರ ಮೇಲೆ ಬರೋದು ಬಿಟ್ಬಿಟ್ವಿ. ಚಿಕ್ಕವರಿದ್ದಾಗ ಏನಕ್ಕೆ ಬರ್ತಾಯಿದ್ವಿ ಅಂದರೆ ರುಮಾಲಿ ರೋಟಿ ತಿನ್ನಬೇಕು ಅಂತಂದರೆ, ಪಾವ್ ಭಾಜಿ ತಿನ್ನಬೇಕು ಅಂತಂದರೆ ಇಸ್ ಟು ಕಮ್ ಟು ಐಸ್ ಥಂಡರ್ ಇಲ್ಲಿ ಕಾರ್ನರಲ್ಲಿ. ಓಕೆ, ಸೊ ನೆಕ್ಸ್ಟು ಇಲ್ಲಿ ಈ ಕಡೆ ಒಂದು ಐಕಾನಿಕ್ ಅಂದರೆ ಸ್ವಲ್ಪ ಈ ಕಡೆ ರಾಮಕೃಷ್ಣ ಆಶ್ರಮದ ಕಡೆ ಬಂದರೆ ನಮಗೆ ಎಲ್ಲೋ ನೀನೇ ಕಡೆ ಫಾಲೋ ಮಾಡ್ತಿದ್ದಿಲ್ಲ. ರಾಮಕೃಷ್ಣ ಆಶ್ರಮದ ಕಡೆ ಬಂದರೆ ಏನದು SLV ಕಾರ್ನರ್ ಅಂತ ಬರುತ್ತೆ. ಅದಂತೂ ನಾವು ಎದ್ರೆ ಬಿದ್ದರೆ ಅಲ್ಲೇ ಯು ಕುಡ್ ಹ್ಯಾವ್ ಸ್ಪಾಟೆಡ್ ಮೀ ಎವ್ರಿ 10 days once. SLV ಸ್ಪಾಟ್ ಮಾಡ್ತಾಯಿದ್ರಿ ನನ್ನನ್ನು. ಬಿಕಾಸ್ ಫಾರ್ ದ ನಾರ್ತ್ ಇಂಡಿಯನ್ ತಿನ್ನಬೇಕು ಅಂದರೆ ನಾವು ಇಲ್ಲಿ ಬಂದುಬಿಡ್ತಾಯಿದ್ವಿ. ಇಲ್ಲ ಅಂದರೆ ಇಟ್ ಫೆಲ್ಟ್ ವೆರಿ ಹೋಮ್ಲಿ. ನಾವು ಅಷ್ಟು ಚಿಕ್ಕ ಮಕ್ಕಳಿದ್ದಾಗಿಂದನೂ ಇವಾಗಲೂ ಅಲ್ಲಿರೋ ವೆಯ್ಟರ್ಸು ಮತ್ತು ಅಲ್ಲಿರೋ ಇವರೇನಾದ್ರು ಇದು ಕೌಂಟರಲ್ಲಿ ಕುತ್ಕೊಳ್ಳೋರೆಲ್ಲರೂ ದೇ ರೆಕಗ್ನೈಸ್ ಮೀ, ಅಪ್ಪ, ಎವ್ರಿಬಡಿ. ಸೊ ಅಷ್ಟು ಪರಿಚಯ. ಸೊ ಹಂಗೆ SLV ಇದು ಸರ್ವಿಸ್ ರೆಸ್ಟೋರೆಂಟ್ ಎದುರು ಕಡೆ ಇನ್ನೊಂದು ಫ್ಲೈಟು. ಸರ್ವಿಸ್ ರೆಸ್ಟೋರೆಂಟ್ ಎದುರುಗಡೆ ಇನ್ನೊಂದು ಇರ್ತಾಯಿತ್ತು. ನೆಕ್ಸ್ಟ್ ನಿಂತ್ಕೊಂಡು ತಿನ್ನೋದು. ಅಲ್ಲೂ ಮಸಾಲೆ ದೋಸೆ ಅಮೇಝಿಂಗ್ ಆಗಿರುತ್ತೆ. ಈ SLV ಮಸಾಲೆ ದೋಸೆ, ಇಡ್ಲಿ, ಸಾಂಬಾರೆಲ್ಲ ಸೂಪರಾಗಿರುತ್ತೆ. ಬ್ರೇಕ್ಫಾಸ್ಟ್ಗೂ ಬರ್ತಾಯಿದ್ವಿ. ಸೊ ಇಲ್ಲಿಗೆ ಬರ್ತೀನಿ. ಅದು ಬಿಟ್ಟರೆ ಇನ್ಯಾವುದಿದೆ ಈ ಏರಿಯಾನಲ್ಲಿ? ಅಷ್ಟೇ, ಈ ಏರಿಯಾನಲ್ಲಿ ಅಂದರೆ ಈ ಕಡೆ ಐಕಾನಿಕ್ ಫುಡ್ ಜಾಯಿಂಟ್ಸ್ ಅಂದರೆ ಇದೆ. ನನಗೆ ಆ ಥರ ಎಲ್ಲ ಏನೂ ಇಲ್ಲ. ಊಟ ಸಿಕ್ಕಿದ್ರೆ ಸಾಕು, ಎಲ್ಲಿ ಬೇಕಾದ್ರೂ ಊಟ ಮಾಡ್ತೀನಿ. ನಾನು ಐ ವಾಸ್ ನಾಟ್ ಅ ಫುಡಿ. ನಾನ್ ವೆಜ್ ಮಾತ್ರ. ವೆಜ್ ಎಲ್ಲ ಹೊರಗಡೆ ತಿನ್ನೋದೇ ಇಲ್ಲ. ಹಿ ವಿಲ್ ನಾಟ್ ಸ್ಪೆಂಡ್ ಇಸ್ ಮನಿ ಆನ್ ವೆಜ್ ಫುಡ್. ಅಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಹೋದಾಗ ಮಾತ್ರ ವೆಜ್ ತಿಂತಾನೆ. ಇಲ್ಲಾಂದರೆ ವೆಜ್ಜಿಗೆ ಅಂತ ಹೊರಗಡೆ ಹೋಗಿ ವೆಜ್ ಫುಡ್ ಎಲ್ಲ ತಿನ್ನೋ ಸೀನೇ ಇಲ್ಲ. ಸೊ ನಾನು ಒಂದು ಸರಿ ಕರ್ಕೊಂಡು ಹೋಗಿದ್ದೀನಿ ಅನ್ಸುತ್ತೆ. ಒಂದು ಸರಿ ಏನೋ ಹೋಗಿ ಕರ್ಕೊಂಡು ಹೋಗಿದ್ದೀನಿ ತಿನ್ನಬೇಕು ಅನಿಸ್ತಿದೆ ಅಂತ. ಅದು ಬಿಟ್ಟರೆ ಸೊ ವಾಟ್ ವಾಸ್ ಐ ಸೇಯಿಂಗ್ ನಾನು ಐ ವಾಸ್ ನೆವರ್ ಅ ಫುಡಿ. ನನಗೆ ಒಂಥರ ಫುಡ್ ಲೈಕ್ ಓಕೆ ತಿನ್ನಬೇಕು ಅನ್ನೋ ಥರ ಇದ್ದೆ. ವೈಡು ಹೋಗೋಣ ಬಾ ಸ್ವಲ್ಪ. ಆ ಥರ ತಿನ್ನಬೇಕು ಅಂತ ತಿಂತಿದ್ದೆ. ಮತ್ತು ತುಂಬ ಅಲ್ಲಿ ಇಲ್ಲಿ ಬಿಸಾಕೋದು. ನಮ್ಮ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಂತೂ ಬೆಳಗ್ಗೆ ತಿಂಡಿಗೆ ಅಂತ ಅಮ್ಮ ಏನಾದ್ರು ರೊಟ್ಟಿ ಚಪಾತಿ ಅದು ಇದು ಮಾಡಿದ್ರೆ ನಮ್ಮ ತಾತನ ಜೋಬಲ್ಲಿ ಹಾಕ್ಬಿಡ್ತಾಯಿದ್ದೆ. ನಮ್ಮ ಮನೆ ಆಟದ ಮೇಲೆ ಹಾಕ್ಬಿಡ್ತಾಯಿದ್ದೆ. ಈ ಥರ ಹೆವಿ ಒಂಥರ ತಿನ್ನೋದಂದರೆ ಆಗಲ್ಲ. ನನ್ನ ಬಾಕ್ಸಲ್ಲ, ನನ್ನ ಲಂಚ್ ಬಾಕ್ಸಲ್ಲ. ಇಲ್ಲ ನನ್ನ ತಂಗಿ ತಿಂತಾಯಿದ್ಲು, ಇಲ್ಲ ನನ್ನ ಫ್ರೆಂಡ್ ಇನ್ನೊಬ್ಳಿದ್ದಾಳೆ ಶ್ರದ್ಧಾ ಅಂತ, ಅವಳು ತಿಂತಾಯಿದ್ಲು. ಇಬ್ಬರಲ್ಲಿ ಒಬ್ರಿಗೆ ತಿನ್ಸಿ ಅವಾಗಿಬ್ಬರೂ ದಪ್ಪ ಮಾಡಿಬಿಟ್ಟಿದ್ದೆ ಆಯಿತಾ. ಸೊ ಅವರಿಬ್ಬರು ತಿಂತಾಯಿದ್ರು, ನಾನು ತಿಂತಾನೇ ಇರಲಿಲ್ಲ. ನಾನು ಯಾವಾಗ ಆರ್ಕಿಟೆಕ್ಚರ್ ಸೇರ್ಕೊಂಡೋ, ಆರ್ಕಿಟೆಕ್ಚರಲ್ಲಿ ನಮಗೆ ಎವ್ರಿ ಇಯರ್ ಇದು ಟೂರ್ಸ್ ಇರ್ತಾಯಿತ್ತು, ಸ್ಟಡಿ ಟೂರ್ಸ್ ಇರ್ತಾಯಿತ್ತು. ಈಸ್ಲಿ ಫಾರ್ ಅರೌಂಡ್ 15 to 20 days ಸ್ಟಡಿ ಟೂರ್ಸ್ ಇರ್ತಾಯಿತ್ತು. ಸೊ ಆವಾಗ ನಾನು ಅಲ್ಲಿ ಇಲ್ಲಿ ಊಟ ಮಾಡಿ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಅಲ್ಲಿ ಇಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಐ ಸ್ಟಾರ್ಟೆಡ್ ಲೈಕಿಂಗ್ ಫುಡ್. ಐ ಸ್ಟಾರ್ಟೆಡ್ ಬಿಲ್ಡಿಂಗ್ ಅ ರಿಲೇಷನ್ಶಿಪ್ ವಿತ್ ದ ಫುಡ್. ಸೊ ನಾನೇ ಎಂಜಾಯ್ ಮಾಡ್ತಿದ್ದೆ ತಿನ್ನೋದನ್ನ, ಮನೆ ಊಟ ಆ್ಯಂಡ್ ಹೊರಗಡೆ ತಿನ್ನೋದನ್ನು ಎರಡೂ. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಆ್ಯಂಡ್ ನಾನು ಅಪ್ಪ ಇಬ್ಬರೂ ಬಿಗ್ ಫುಡೀಸ್ ಆ್ಯಂಡ್ ವಿ ಲವ್ ಎಕ್ಸ್ಪೆರಿಮೆಂಟಿಂಗ್ ನ್ಯೂ ಪ್ಲೇಸಸ್. ಅದೇ ನ್ಯೂ ಕ್ವಿಝಿನ್ಸ್ ಅಲ್ಲ,
I am very very rooted to my Indian cuisine. ನನಗೆ ಇಲ್ಲಿ US ಗೆ ಬಂದಮೇಲೂ ಅಷ್ಟೇ ಇಲ್ಲಿರೋ ಫ್ರೆಂಡ್ಸ್ ಎಲ್ಲನೂ ಸಖತ್ ಟ್ರೈ ಮಾಡಿಬಿಟ್ಟಿದ್ದಾರೆ ಟು ಮೇಕ್ ಮೀ ಟ್ರೈ ನ್ಯೂ ಕ್ವಿಝೀನ್ಸ್. ಮಧು ಇಸ್ ಲೈಕ್ ಓಪನ್ ಟು ಟ್ರೈಂಗ್ ನ್ಯೂ ಕ್ವಿಝೀನ್ಸ್, ಬಟ್ ನನ್ನಿಂದ ಅವನು ತಿನ್ನೋದ. ಸೊ ವೆರಿ ವೆರಿ ಕ್ಲೋಸ್ ಟು ನಾನು ಇಂಡಿಯನ್ ಕ್ವಿಝೀನ್ ನೆಕ್ಸ್ಟ್ ಅಂತ ಅಂದರೆ ಇಟಾಲಿಯನ್ ಇಲ್ಲ ನೇಪಾಳಿ ಇಲ್ಲ ಶ್ರೀಲಂಕನ್ ಅಥವಾ ಮ್ಯಾಕ್ಸಿಮಮ್ ಅಷ್ಟೇ ಹೋಗೋದು ನಾನು. ಮ್ಯಾಕ್ಸಿಮಮ್ ಮೆಡಿಟರೇನಿಯನ್ ಇಷ್ಟೇ ಹೋಗೋದು ನಾನು. ಸೊ ಆ ಥರ ನಾವು ವೇರ್ ಎಟ್ ಆರ್ ಸ್ವಿಮ್ಮಿಂಗ್ ಪೂಲ್ ಅಪಾರ್ಟ್ಮೆಂಟು ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ದೀವಿ. ಐ ಆಲ್ಮೋಸ್ಟ್ ನಾನು ಬೆಂಗಳೂರಿಗೆ ಬಂದಾಗ ಅನ್ಸ್ಬಿಟ್ಟಿತ್ತು ಅದ್ರ ಬಗ್ಗೆ ಮಾತಾಡಿ. ಸೊ ವಿ ಹ್ಯಾವ್ ಲೈಕ್ ಸ್ಮಾಲ್ ಕಬಾನಾಸ್ ಥರ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ದೀಸ್ ಆರ್ ಯು ಹ್ಯಾವ್ ಸಮ್ ಬೀಚ್ ಬೆಡ್ಸ್ ಆ್ಯಂಡ್ ಅಲ್ಲೂ ಅಷ್ಟೇ ಒಂಥರ ಸಿಟ್ಟಿಂಗ್ ಏರಿಯಾಸ್ ಮಾಡಿದ್ದಾರೆ. ಆ್ಯಂಡ್ ಯು ಹ್ಯಾವ್ ಗ್ರಿಲ್ಸ್ ಇದೆ ಅಲ್ಲಿ, ಕಾಣಿಸುತ್ತೆ ಲೈಟ್ ಇದೆಯಲ್ಲ. ಆ್ಯಂಡ್ ದ ಪೂಲ್ ಇದುವರೆಗೂ ನಾವು ಬಂದಿದ್ದೆ ವಿಂಟರಲ್ಲಿ ಬಂದಿದ್ದು, ಸೊ ನಾವು ಇದುವರೆಗೂ ಪೂಲ್ಗೆ ಇಳ್ದಿಲ್ಲ. ಆ್ಯಂಡ್ ಸಿಕ್ಕಾಬಡೆ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಯು ಡೋಂಟ್ ಸಿ ಒನ್ ಡ್ರೈ ಲೀಫ್ ನೋಡಲ್ಲ ನೀವೆಲ್ಲೂ ಬಿದ್ದಿರೋದು. ಓ ಶಿಟ್, ಲೂಸರ್. ಓಕೆ, ಏನೋ ಇವತ್ತೇನೋ ಬೈ ಮಿಸ್ಟೇಕ್ ಬಂದಿದೆ, ಬಟ್ ಯೂಶ್ವಲಿ ದೇ ಮೇಂಟೈನ್ ಇಟ್ ವೆರಿ ವೆರಿ ನೈಸ್ಲಿ. ಎವ್ರಿ ಡೇ ಫೌಂಟೇನ್ಸ್ ಆನ್ ಆಗಿರುತ್ತೆ. ಆ್ಯಂಡ್ ಯು ಹ್ಯಾವ್ ದ ಜಿಮ್ ದೇರ್. ಅಲ್ಲಿ ಲೀಸಿಂಗ್ ಆಫೀಸ್ ಇದೆ. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಕಾಂಪ್ಲೆಕ್ಸ್. ಆ ಕಡೆ ತೋರಿಸ್ತಾ ಇದೀನಿ ಅದಕ್ಕೆ. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಕಾಂಪ್ಲೆಕ್ಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ವೆದರು ಇವಾಗ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಆಚೆ ಬಂದ್ವಿ. ಜಸ್ಟ್ ದ್ಯಾಟ್. Hi guys, welcome back to my YouTube channel. So ನಿನ್ನೆ ಹೇಳ್ದಂಗೆನೆ I have finally got out my ಕ್ಯಾಮ್ರಾ ತಗೊಂಡು ಆಚೆ ಬಂದಿದ್ದೀನಿ. So we are here at a mall. So I'm going to start yapping now. ಮಟ ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನು ಮಾತಾಡ್ತೀನಿ ಅಂತ I don't know. I might not make any sense. Just listen to me. This is me testing out. ಅಪ್ಪ ಒಂಥರ ಆಗ್ತದೆ ನನಗೆ. ಮಾತಾಡು. ಅಲ್ಲೋಡು. ಆಗ್ತಿದೆ ಬೇಬ್. ಅದ್ಯಾಕೆ ಅಲ್ಲಿಟ್ಕೊಂಡಿದ್ಯಾ? ಇಲ್ಲಿಟ್ಕೋ. ಅಲ್ಲೋಡು, ಬರ್ಡ್ಸ್ ನೋಡಿ ನಿನ್ನ ಫೇವ್ರೇಟು. ಐ ಹೇಟ್ ಬರ್ಡ್ಸ್. ನಂಗೆ ಬರ್ಡ್ಸ್ ಅಂದರೆ ಒಂಚೂರು ಇಷ್ಟ ಇಲ್ಲ. ನಂಗೆ ನೈಟ್ ಮೇರ್ಸ್ ಬರುತ್ತೆ. ಕಪ್ಪೆ ಅಂದರೆ ಇಷ್ಟ, ಕ್ರಿಕೆಟ್ ಅಂದರೆ ಇಷ್ಟ. There's such huge birds ಇಲ್ಲಿ. So there's this cafe. It's a famous cafe here, Rainforest Cafe anta. So the entire theme of the cafe is rainforest. So ಅವ್ರು ಹೆಂಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಟರ್ನ್ ಅರೌಂಡ್ ಬೇಬಿ. ಟರ್ನ್ ಮಾಡೋದು ಬೇಕಾಗಿಲ್ಲ. I forget that it's Insta 360. So super cute. ಅಂದರೆ ಮಾಲಲ್ಲಿ ಮಾಡಿರೋದಕ್ಕೆ it's super cute. ಎಗರುತ್ತೆ ನೋಡಿ. ಇವ್ರಿಗೆಲ್ಲ ಗೊತ್ತಿಲ್ಲ ಅನ್ಸುತ್ತೆ. I think if you put a coin ಇಲ್ಲ. ಹೌದು, ಅಲ್ಲೋಡಿ ಎಷ್ಟೊಂದು ಜನ ಕಾಯಿನ್ಸ್ ಹಾಕಿದ್ದಾರೆ. ಕಾಯಿನ್ ಸುಮ್ಮನೆ ಹಾಕೋದು. ಎಗರುತ್ತೆ ಅಂದರೆ ಬರೋದು ಸ್ವಲ್ಪ ಫುಲ್ ಇಲ್ಲಿ ಮುಂದೆ ಬರುತ್ತೆ. ಎನಿವೇಸ್ ಬೋರ್ ಆಯ್ತು ನನಗೆ. ಸೊ ಅಷ್ಟೊಂದು ರಿಟರ್ನ್ ಮಾಡೋ. ಓಕೆ, should go return some clothes. So ಅದಕ್ಕೆ I will do that first. I don't know if I'm audible. ಏ ಸೇಲು ಕ್ಲೋಸ್ Entire store. ಮಾಡ್ತೀಯಾರ ಬೇಬಿ. I read it somewhere like Forever 21 ಎಲ್ಲ ಸ್ಟೋರ್ಸ್ ಕ್ಲೋಸ್ ಮಾಡ್ತಾ ಇದ್ದಾರೆ. Oh my god, ಬ್ಯಾಂಕ್ರಪ್ಸಿ. ಬೇಬಿ ಆಫ್ ಮಾಡು. ಫಸ್ಟ್ ಹೋಗು, ಆಫ್ ಮಾಡು. ಏನು I am going to loot Forever